ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತ ಸಂಘ, ಜಂಗಮಕೋಟೆ ಹೋಬಳಿ ರೈತ ಹೋರಾಟಗಾರರು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಹಾಗೂ ರೈತ ಮಹಿಳೆಯರು ಸೇರಿ ಐಕ್ಯ ಹೋರಾಟ ಆರಂಭಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿಗೆ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಗ್ರಾಮಗಳ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕೆಂದು ಆಗ್ರಹಿಸಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಈ ವೇಳೆ ಮಾತನಾಡಿದ ರೈತ ಹೋರಾಟಗಾರ ಭಕ್ತರಹಳ್ಳಿ ಬೈರೇಗೌಡ, ರಾಜಕಾರಣಿಗಳು ರೈತರಿಂದಲೇ ರೈತರನ್ನ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. 471 ಎಕರೆ ಭೂಮಿಯನ್ನ ಕೈಬಿಟ್ಟಿರುವ ಸರ್ಕಾರ ಹೊರ ರಾಜ್ಯದವರಿಗೆ ಒಂದು ನ್ಯಾಯ, ಸ್ಥಳೀಯ ರೈತರಿಗೆ ಇನ್ನೊಂದು ನ್ಯಾಯ ಎನ್ನುವ ರೀತಿಯಲ್ಲಿ ವರ್ತಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಡಿನೋಟಿಫಿಕೇಷನ್ ವಿಚಾರವಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಏನಿವತ್ತು 13 ಹಳ್ಳಿಗಳಲ್ಲಿ 2023 10ನೇ ತಿಂಗಳಲ್ಲಿ 3,500 ಎಕರೆನ ಕೈಗಾರಿಕೆಗೋಸ್ಕರವಾಗಿ ನಾವು ತಗೊಳ್ತೀವಿ ಅಂತೇಳಿ ಹೇಳಿದಂಥದ್ದು ಪತ್ರದ ಮುಖಾಂತರ. ತದನಂತರ 2,823 ಎಕರೆ ಜಮೀನನ್ನು 24 ಜೂನ್ 15ನೇ ತಾರೀಕು ಡಿನೋಟಿಫಿಕೇಷನನ್ನು ಮಾಡಿರುವಂಥದ್ದು. ರೈತರ ಅನೇಕ ಹೋರಾಟದ ಫಲದಿಂದ ಸರ್ಕಾರ ಮತ್ತೆ 471 ಎಕರೆಯನ್ನು ಕೈಬಿಟ್ಟಂಥದ್ದು. ಅಂದೇ 73 ಎಕರೆ ಜಮೀನನ್ನು ಮತ್ತೆ ಡಿನೋಟಿಫಿಕೇಷನ್ ಮಾಡಿದ್ದಂಥದ್ದು. ಈಗ ನೋಟಿಫಿಕೇಷನ್ ಮಾಡಿದಂಥದ್ದು 2,390 ಎಕರೆಯನ್ನು ಮಾಡಿದ್ದಾರೆ. ಸರಿಸುಮಾರು 825 ಜನ ರೈತರು ನಾವು ಕೊಡೋದಿಲ್ಲ ಅಂಥೇಳಿ ಅಪ್ಲಿಕೇಶನ್ ಹಾಕಿದ್ರು. ಅದು ಮೂಲತಃವಾಗಿ ಕೃಷಿ ಭೂಮಿ, ಅದರಲ್ಲಿ ನೀರಾವರಿ ಭೂಮಿ, ವಿಶೇಷವಾಗಿ ಫಲವತ್ತಾದಂಥ ಭೂಮಿ, ಎಲ್ಲ ಬೆಳೆಗಳಿಗೆ ಇಡೀ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆ ಭೂಮಿಗೆ ಫಲವತ್ತಾದ ಭೂಮಿ ಅಂತೇಳಿ ಒಂದು ಲಿಖಿತವಾಗಿ ಹೇಳಿಕೆಯನ್ನು ಕೊಟ್ಟಂಥದ್ದು ಪತ್ರದ ಮುಖಾಂತರ. ಹಿಂದೆ ಇಂಥ ಭೂಮಿಗೆ ಕೈ ಹಾಕಿಯವರೆ ಇದು ಕೈ ಬಿಡಬೇಕು ಅಂತೇಳಿ ನಮ್ಮಗಳ ಒತ್ತಾಯ. ವಿಶೇಷವಾಗಿ ಈ ಹೋರಾಟ ಇಲ್ಲ ಮಾಡು ಅಥವಾ ಮಡಿ ಅನ್ನೋ ವಿಚಾರಕ್ಕೆ ಇವತ್ತು ಕೂತಿದ್ದೇವೆ. ಇವತ್ತು ರಾಜಕಾರಣಿಗಳು ಯಾವ ರೀತಿ ಅಂದರೆ ರೈತರಿಂದಲೇ ರೈತರನ್ನು ಒಡೆಯುವ ರೀತಿಯಲ್ಲಿ ಕೈ ಹಾಕಿದ್ದಾರೆ. ಇವತ್ತು 471 ಎಕರೆ ಯಾವ ಆಧಾರದ ಮೇಲೆ ನೀವು ಕೈ ಬಿಟ್ಟಿದ್ದೀರಿ? ಕೃಷಿ ಭೂಮಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾವ ರೀತಿ ಕೃಷಿ ಭೂಮಿನ ಕೈ ಬಿಟ್ಟಿದ್ದೀರಿ? ಜಂಗಮಕೋಟೆ ಸ್ಕೂಲಿಂದ ಮುಂದೆ ಬರ್ತಾ ಇದ್ದಂಗೆ ಹೊರ ಜಿಲ್ಲೆಗಳ ಹೊರ ರಾಜ್ಯದವ್ರನ್ನ ನೀವು ಕೈ ಬಿಟ್ಟಿದ್ದೀರಿ. ರೈತರವರು ಇದು ಪ್ರಶ್ನೆ ಕೊಡಬೇಕು ಸಂಬಂಧಪಟ್ಟಂಥವ್ರು. ಇನ್ನು ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಗ್ರಾಮಗಳ ಸುಮಾರು 2,823 ಎಕರೆ ಫಲವತ್ತಾದ ಕೃಷಿ ಜಮೀನನ್ನ ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಸರ್ಕಾರ ಈ ಬೇಡಿಕೆಗೆ ಸ್ಪಂದಿಸದಿದ್ದರೆ ಪ್ರಾಣವನ್ನೇ ಕೊಟ್ಟರೂ ಜಮೀನು ಬಿಡುವುದಿಲ್ಲ ಎಂದು ರೈತರು ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ರೈತ ಮಹಿಳೆಯರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇಷ್ಟು ದಿನ ಮೌನವಾಗಿದ್ದೇವೆ, ಆದರೆ ಇನ್ನು ಮುಂದೆ ಮೌನವಾಗಿರುವುದಿಲ್ಲ. ಜಿಲ್ಲಾಧಿಕಾರಿ ಬಂದರೂ ಇಲ್ಲಿಂದ ತೆರಳುವುದಿಲ್ಲ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ನಾವು ಎಲ್ಲೋಗಬೇಕು ಅಂದರೆ ನಾವು ಜಮೀನು ಬಿಟ್ಟರೆ ಮನೆ ಎಲ್ಲ ನಾವು ಜಮೀನಲ್ಲೇ ಕಟ್ಟಿದ್ದೀವಿ. ಮನೆ ಜಮೀನು ಅಲ್ಲೇ ಇದೆ. ನಾವು ಬಿಟ್ಟರೆ ಜಮೀನು ನಾವು ಪ್ರಾಣ ಕಳ್ಕೊಬೇಕು. ನಾವು ಬದುಕೋಕೆ ಯಾವುದೂ ನಮಗೆ ಇದಿಲ್ಲ. ನಾವು ಅವತ್ತಿಂದ ಕೃಷಿನೇ ಅವಲಂಬಿಸಿ ಬದುಕ್ತಂಥ ಜನ ನಾವು ಅದು ಬಿಟ್ಟರೆ ನಮಗೆ ಬೇರೆ ಉದ್ಯೋಗನೂ ಬೇಡ, ಅವ್ರು ಉದ್ಯೋಗ ಕೊಡೋದು ಬೇಡ. ನಾವು ಯಾರು ರೈತರು ನಮ್ಗೆ ಉದ್ಯೋಗ ಇಲ್ಲ, ನಮಗೆ ಕೈಗಾರಿಕೆ ಮಾಡಿಕೊಡಿ, ನಮ್ಮ ಫಲವತ್ತಾದ ಭೂಮಿ ನಾವು ಕೊಡ್ತೀವಿ ಅಂತ ಅವರು ಸರ್ಕಾರದ ಹತ್ರ ನಾವು ಹೋಗಿಲ್ಲ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಬಿಡೋಕ್ಕೆ ನಾವು ಸಿದ್ಧವಾಗಿಲ್ಲ. ನಾವು ನಮ್ಮ ತಾತ ಮುತ್ತಾತರ ಕಾಲದಿಂದ ಉಳಿಸ್ಕೊಂಬಂದಂಥ ಆಸ್ತಿ ಅದು. ಅವ್ರ ಅಪ್ಪನ ಮನೆ ಆಸ್ತಿ ಏನೂ ಅಲ್ಲ. ಅವ್ರಿಗೆ ಮಾತ್ರ ಎಷ್ಟು 100 ಎಕರೆ 1000 ಎಕರೆ ಜಮೀನು ಸಂಪಾದಿಸ್ಬೋದು ರಾಜಕೀಯ ವ್ಯಕ್ತಿಗಳು ಉಳ್ಳಂಥವರು. ಆದರೆ ಈ ರೈತರು 1 ಎಕರೆ 1/2 ಎಕರೆ ಜಮೀನು ಇಟ್ಕೊಂಡು ನಾವು ಜೀವನ ಸಾಗಿಸ್ತಾ ಇದ್ದೀವಿ. ಮಕ್ಕಳು ಮರಿ ಜಮೀನಿಂದನೇ ಓದಿಸೋದು ಮಕ್ಕಳನ್ನ. ಮತ್ತು ಹೈನುಗಾರಿಕೆ, ಕೃಷಿಯಿಂದ ಹೈನುಗಾರಿಕೆ ಮಾಡ್ತೀವಿ. ಅದು ಹೂವು, ಶುಂಠಿ, ಕಂಬಳಿ ಸೊಪ್ಪು ಎಲ್ಲ ಬೆಳೀತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಜೀವನ ನಮಗೆ. ಅದು ಬಿಟ್ಟರೆ ಬೇರೆ ಜೀವನ ಇಲ್ಲ. ನಾವು ಭೂಮಿ ಮಾತ್ರ ಬಿಡೋಕ್ಕೆ ರೆಡಿ ಇಲ್ಲ, ನಾವು ಬಿಡೋದು ಇಲ್ಲ. ಎಷ್ಟು ದಿವಸ ಆದರೂ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿನ ಬಿಡೋಲ್ಲ.
ಒಟ್ಟಾರೆ ಫಲವತ್ತಾದ ಕೃಷಿ ಜಮೀನನ್ನ ಕೈಬಿಡುವಂತೆ ಆಗ್ರಹಿಸಿ ರೈತರು ಅನಿರ್ದಿಷ್ಟಾವಧಿ ಧರಣಿ ಮುಂದುವರೆಸಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಯಾವ ರೀತಿಯಲ್ಲಿ ಸ್ಪಂದಿಸುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.